ಹಾಯ್ ಫ್ರೆಂಡ್ಸ್, ಕಸ್ತೂರಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ RPF ಹುದ್ದೆಗಳ ಎಕ್ಸಾಮ್ ಡೇಟ್ ಯಾವಾಗ ಅಂತೇಳಿ ಹಲವು ವಿದ್ಯಾರ್ಥಿಗಳು ಏನು ಮಾಡ್ತಿದ್ರಿ, ಕಮೆಂಟ್ ಮಾಡ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು RPF ಪರೀಕ್ಷೆ ಯಾವಾಗ, ಹಾಗೆ ಈ RPF 4660 ಹುದ್ದೆಗಳಿಗೆ ಏನಾಗಿದ್ದು ಕನ್ಫರ್ಮ್ ಆಗಿದ್ದು, ಇದಕ್ಕೆ ಮತ್ತೆ ಹಲವು ಪೋಸ್ಟ್ಗಳು ಯಾಡ್ ಆಗಿ ಈ ಒಂದು ಹುದ್ದೆಯ ಪೋಸ್ಟ್ಗಳು ಇನ್ಕ್ರೀಸ್ ಆಗಿದೆ ಅಥವಾ ಇಲ್ಲ ಅಂತೇಳಿನೂ ಕೂಡ ನೀವೇನು ಮಾಡಿದ್ರಿ, ಕಮೆಂಟ್ ಮಾಡಿದ್ರಿ. ಅದರ ಬಗ್ಗೆ ಕುರಿತು ನಾನು ಏನು ಮಾಡ್ತೀನಿ, ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳೋದರಿಂದ ನಾ ಹಾಕ್ತಕ್ಕಂಥ ಹಲವಾರು ವಿಡಿಯೋಗಳ ನೋಟಿಫಿಕೇಶನ್ಗಳು ನಿಮಗೆ ಬಂದು ತಲುಪುತ್ತವೆ. ಜೊತೆಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಂಥ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕಿಗೂ ಕೂಡ ನೀವು ಜಾಯಿನ್ ಮಾಡ್ಕೊಳ್ಳಿ. ಅಲ್ಲಿನೂ ಕೂಡ ನಾವು ವಿಡಿಯೋನ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. RPF ಎಕ್ಸಾಮ್ 2024 ಈ ಒಂದು ಹುದ್ದೆಗೆ ನಾವು ಆಲ್ರೆಡಿ ಅಪ್ಲಿಕೇಶನನ್ನು ಹಾಕಿದ್ದೀವಿ. ಅಪ್ಲಿಕೇಶನ್ ಹಾಕಿ 3-4 ತಿಂಗಳಾದರೂ ಇದುವರೆಗೆ ಯಾವುದೇ ಪರೀಕ್ಷೆಯನ್ನು ತೆಗೆದುಕೊಂಡಿಲ್ಲ. ಯಾಕೆ, ಇದಕ್ಕೆ ಕಾರಣವೇನು ಅಂತಂದ್ರೆ, ಇದಕ್ಕೂ ಮುಂಚೆ RRB ಕಡೆಯಿಂದ ಹಲವು ಪೋಸ್ಟ್ಗಳು ಅಂದರೆ ಬೇರೆ ಬೇರೆ ಒಂದು RRB ಕಡೆಯಿಂದ ಪೋಸ್ಟ್ಗಳು ಏನಾಗಿವೆ, ಕಾಲ್ಫಾರ್ಮ್ ಆಗಿವೆ. ಅವಕ್ಕೂರ್ದು ಕೂಡ ಏನಾಗಿಲ್ಲ, ಇದುವರೆಗೆ ಎಕ್ಸಾಮ್ ಆಗಿಲ್ಲ. ಹಾಗಾದರೆ ಇಲ್ಲಿ ಮೊದಲಿಗೆ ಕರೆದಂಥ ALP ಲೋಕೋ ಪೈಲಟ್ ಅಥವಾ RRB ಟೆಕ್ನಿಷಿಯನ್, ನಂತರ ಕರೆದಿದ್ದು RPF, ಇಲ್ಲಿ ಮೊದಲಿಗೆ ಯಾವ ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದು? RPF ತೆಗೆದುಕೊಳ್ಬೋದು, ನಂತರ RRB ತೆಗೆದುಕೊಳ್ಬೋದು, ಅಥವಾ ALPದ ತೆಗೆದುಕೊಳ್ಬೋದು ಅಂತೇಳಿ ನೀವೇನು ಮಾಡ್ಬೋದು, ಕ್ವಶನನ್ನು ಮಾಡ್ಬೋದು. ಹಾಗಾದರೆ ಇಲ್ಲಿ ಮೊದಲಿಗೆ ಕರೆದಂಥ ಒಂದು ಪೋಸ್ಟ್ ಯಾವುದು? ಮೊದಲಿಗೆ ಕರೆದಂಥ ಒಂದು ಪೋಸ್ಟ್ ಯಾವುದಂದ್ರೆ ಅದು ALP ಲೋಕೋ ಪೈಲಟ್ ಅಂತೇಳಿ. ಮೊದಲಿಗೆ ಇಲ್ಲಿ ಕರೆದಂಥ ಒಂದು ಪೋಸ್ಟಿಗೆ ಏನು ಮಾಡ್ಬೇಕಂದ್ರೆ ಇವರು ಮೊದಲಿಗೆ ಏನು ಮಾಡ್ಬೇಕು, ಪರೀಕ್ಷೆಯನ್ನು ತಗೋತಾರ. ನಂತರ ಈ RRB ಟೆಕ್ನಿಷಿಯನ್ ಏನು ಮಾಡ್ತಾರೆ, ಈ ALP ಆದ ನಂತರ RRB ಟೆಕ್ನಿಷಿಯನ್ಗೆ ಈ ಹುದ್ದೆಗೆ ಏನು ಮಾಡ್ತಾರೆ, ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ. ಮೂರನೇದಾಗಿ ಈ ಒಂದು ಹುದ್ದೆಗೆ ಏನು ಮಾಡ್ತಾರೆ, ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ. ಹಾಗಾದರೆ ಈ ALP RRB RPF ಸರ್ ಇವು ಯಾವಾಗ ತೆಗೆದುಕೊಳ್ಬೋದು ಎಕ್ಸಾಮ್? ಇದುವರೆಗೆ ನಮಗೇನಾಗಿಲ್ಲ, ಯಾವುದೇ ವೆಬ್ಸೈಟ್ ಆಗಲಿ ಅಥವಾ RPF ಕಡೆಯಿಂದ ಆಗಲಿ RRB ಕಡೆಯಿಂದ ಆಗಲಿ ಯಾವುದೇ ಒಂದು ನೋಟಿಫಿಕೇಷನ್ಗಳು ಏನಾಗಿಲ್ಲ, ಇನ್ನೂ ಬಿಡುಗಡೆ ಆಗಿಲ್ಲ. ಇದೇ ಡೇಟಿಗೆ ಈ ಒಂದು ನಾವು ಹುದ್ದೆಗೆ ಏನು ಮಾಡ್ತೀವಿ, ಪರೀಕ್ಷೆಯನ್ನು ತೆಗೆದುಕೊಳ್ತೀವಿ ಅಂತೇಳಿ ಯಾವುದೇ ನೋಟಿಫಿಕೇಷನ್ಗಳು ಏನಾಗಿಲ್ಲ, ಜಾರಿ ಆಗಿಲ್ಲ. ಹಾಗಾಗಿ ಇಲ್ಲಿ ಅಕ್ಟೋಬರ್ ಟು ಸೆಪ್ಟೆಂಬರಲ್ಲಿ ಈ ಒಂದು ALP ಹುದ್ದೆಗೆ ಏನು ಮಾಡ್ತಾರೆ, ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ. ಹಾಗೆ ಸೆಪ್ಟೆಂಬರ್ ಟು ನವೆಂಬರ್ ಒಳಗಡೆ ಈ ಒಂದು RRB ಹುದ್ದೆಗೆ ಏನು ಮಾಡ್ಬೋದು, ಪರೀಕ್ಷೆಯನ್ನು ತೆಗೆದುಕೊಳ್ಬೋದು. ಹಾಗೆ RPF ಹುದ್ದೆಗೆ ಏನು ಮಾಡ್ತಾರೆ, ಡಿಸೆಂಬರ್ ಟು ಜನವರಿ ಏನಾಗ್ಬೋದು, 2025ರಲ್ಲಿ ಈ ಒಂದು ಪರೀಕ್ಷೆಯನ್ನು ನಡೆಸಬಹುದು. ಒಂದು ವೇಳೆ ಅಕ್ಟೋಬರ್ ಟು ಸೆಪ್ಟೆಂಬರ್ ಒಳಗಡೆ ಪರೀಕ್ಷೆಯನ್ನು ನಡೀಲಿಲ್ಲ ಅಂತಂದ್ರೆ ಇದು ಜನವರಿಯಿಂದ ಫೆಬ್ರವರಿ 2025 ಕೂಡ ಏನಾಗ್ಬೋದು, ಹೋಗ್ಬೋದು. ಹಾಗಾಗಿ ನೀವೇನು ಮಾಡಿರಿ, ಈ ಒಂದು ಹುದ್ದೆಗೆ ಪರೀಕ್ಷೆನ ಯಾವಾಗ ತಗೋತಾರೆ ಅನ್ನೋದು ಮುಖ್ಯವಲ್ಲ. ನಾವು ಆ ಪರೀಕ್ಷೆಯನ್ನು ತಗೊಳ್ಳೋಕ್ಕಿಂತ ಮುಂಚೆ ಯಾವ ಥರನಾಗಿ ಓದ್ತೀವಿ, ಯಾವ ಥರನಾಗಿ ಈ ಒಂದು ಪರೀಕ್ಷೆಯನ್ನು ಫೇಸ್ ಮಾಡಿ ಇದರಲ್ಲಿ ನಮ್ಮದು ಒಂದು ಹುದ್ದೆಯನ್ನು ಗೀಟಿಸ್ಕೋತೀವಿ ಅನ್ನೋದು ನಮ್ಮ ಕಡೆ ಏನಿರಬೇಕು, ಛಲ ಇರಬೇಕು. ಹಾಗಾಗಿ ನೀವೇನು ಮಾಡಿರಿ, ಪರೀಕ್ಷೆ ಯಾವಾಗಾದರೂ ನಡೆಸಲಿ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ್ರಿ. ನೀವು ದಿನನಿತ್ಯವಾಗಿ ನಿಮ್ಮ ಒಂದು ಓದಿನ ಪ್ರಾಕ್ಟೀಸನ್ನು ಕಂಟಿನ್ಯೂ ಆಗಿ ಮಾಡ್ಕೊಳ್ಳಿ. ಅದನ್ನು ಬಿಟ್ಕೊಟ್ಟು ಪರೀಕ್ಷೆ ಇನ್ನೂ 2-3 ತಿಂಗಳಾಗಿದೆ ಬಿಡು ಅವಾಗೆ ಓದೋಣ ಅಂತೇಳಿ ಯಾರು ಆ ಥರನಾಗಿ ಓದೋದನ್ನು ನಿಲ್ಲಿಸಬೇಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿ ಈ ಒಂದು RPF ಹುದ್ದೆಗೆ ಏನಾದರೂ ವೇಕೆನ್ಸಿಗಳು ಇನ್ಕ್ರೀಸ್ ಆಗ್ಬೋದಾ ಸರ್, ಅಥವಾ ಆಗಿದ್ದಾವೆ ಸರ್, ಬೇರೆ ಕಡೆ ವಿಡಿಯೋಗಳಲ್ಲಿ ನಾವು ನೋಡಿದ್ದೀವಿ ಅಂಥೇಳಿ ನೀವು ಕೇಳ್ಬೋದು. ಹೌದು, ಇದು ಏನಂದರೆ ಯಾವುದೇ ಅಧಿಕೃತ ವೆಬ್ಸೈಟಿಂದ ಅಥವಾ RPF ಕಡೆಯಿಂದ ಯಾವುದೇ ನೋಟಿಫಿಕೇಷನ್ಗಳು ಏನಾಗಿಲ್ಲ, ಜಾರಿ ಆಗಿಲ್ಲ. 4660ಕ್ಕಿಂತ ಹುದ್ದೆ ಜಾಸ್ತಿ ಮಾಡಿದ್ದೀವಿ ಅಂತೇಳಿ ಯಾವುದೇ ಒಂದು ನೋಟಿಫಿಕೇಷನ್ಗಳು ಏನಾಗಿಲ್ಲ, ಜಾರಿ ಆಗಿಲ್ಲ. ಕೆಲವೊಬ್ಬರು ಏನು ಮಾಡ್ತೀರಿ, ಪೇಪರ್ಗಳಲ್ಲಿ ಹಾಗೆ ಯೂಟ್ಯೂಬ್ಗಳ ವಿಡಿಯೋಗಳಲ್ಲಿ ನೋಡ್ತಿರ್ತೀರಿ, ಅಲ್ಲಿ ಯಾವುದೇ ನೋಟಿಫಿಕೇಷನ್ಗಳು ಆಗಿಲ್ಲ. RPF ಕಡೆಯಿಂದ ಆಗಲಿ, ALP ಕಡೆಯಿಂದ ಆಗಲಿ, RRB ಕಡೆಯಿಂದ ಆಗಲಿ ನಾವು ಪೋಸ್ಟ್ಗಳನ್ನು ಜಾಸ್ತಿ ಮಾಡ್ತಿದ್ದೀವಿ ಅಂತೇಳಿ ಯಾವುದೇ ನೋಟಿಫಿಕೇಷನ್ಗಳು ಬಂದಿಲ್ಲ. ಹಾಗಾಗಿ ಒಂದು ವೇಳೆ ಏನಾದರೂ ಬಂದರೆ ನಾ ಏನು ಮಾಡ್ತೀನಿ, ನಿಮಗೆ ಇಮಿಡಿಯೇಟಾಗಿ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಈಗ ನಾವು 4660 ಹುದ್ದೆಗಳಿಗೆ ಮಾತ್ರ ಏನಾಗಿದೆ, ಈ ಒಂದು RPF SI ಮತ್ತು ಕಾನ್ಸ್ಟೇಬಲ್ ಎರಡೂ ಹುದ್ದೆಗಳು ಏನಾಗಿದೆ ಇಲ್ಲಿ ಕನ್ಫರ್ಮ್ ಆಗಿದೆ. ಹಾಗಾಗಿ ಯಾವುದೇ ಒಂದು ವೇಕೆನ್ಸಿಗಳು ಇನ್ಕ್ರೀಸ್ ಆಗಿಲ್ಲ. ಅದು ಒಂದು ವೇಳೆ ಆದರೆ ನಾನು ಅಪ್ಡೇಟನ್ನು ಕೊಡ್ತೀನಿ.
ಹಲವು ವಿದ್ಯಾರ್ಥಿಗಳು ಕೇಳ್ತಿದ್ರಲ್ಲ ಸರ್ RPF ಎಕ್ಸಾಮ್ ಡೇಟ್ ಯಾವಾಗ ಅಂತೇಳಿ. ಇವಾಗ ನಾನು ಹೇಳಿದ್ದೀನಿ ನಿಮಗೆ, ಡಿಸೆಂಬರಿಂದ ಜನವರಿ ಒಳಗಡೆ ಈ ಒಂದು ALP RRB ಮುಂಚೆ ಆದ ನಂತರ ಡಿಸೆಂಬರ್ ಟು ಜನವರಿ ಒಳಗಡೆ ಎಕ್ಸಾಮನ್ನು ತಗೋಬಹುದು. ಒಂದು ವೇಳೆ ಈ ALP RRB ಹುದ್ದೆಗಳ ಪರೀಕ್ಷೆ ಮುಂದೂಡ್ತಪ್ಪ ಅಂದರೆ ಈ ಒಂದು RPF ಹುದ್ದೆಯನ್ನು ಕೂಡ ಏನಾಗ್ಬೋದು, ಪರೀಕ್ಷೆ ಜನವರಿ ಟು ಫೆಬ್ರವರಿ 2025 ವರೆಗೇನು ಹೋಗ್ಬೋದು, ಅಥವಾ ಅದಕ್ಕಿಂತ ಮೇಲೇನೂ ಹೋಗ್ಬೋದು ಅಂತ ಹೇಳ್ತೀನಿ. ಹಾಗಾಗಿ ನೀವೇನು ಮಾಡಿರಿ, ದಿನನಿತ್ಯ ನಿಮ್ಮ ಓದನ್ನು ಕಂಟಿನ್ಯೂ ಆಗಿ ಮಾಡಿ ಈ ಒಂದು RPF ಹುದ್ದೆಗಳ ಒಂದು ಪೋಸ್ಟನ್ನು ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಮುಂದಿನ ಒಂದು ವಿಡಿಯೋದಲ್ಲಿ ಈ ಒಂದು RPF ಹುದ್ದೆಗೆ ನಾವು ಪರೀಕ್ಷೆಯನ್ನು ಬರೆದು ಸೆಲೆಕ್ಟ್ ಆದೀವಿ ಅಂತಂದ್ರೆ ಇಲ್ಲಿ ಟ್ರೈನಿಂಗ್ ಸೆಂಟರ್ಗಳು ಎಲ್ಲಿ ಇರ್ತಾವೆ ಅನ್ನೋದು ಕೂಡ ನಾನು ಏನು ಮಾಡ್ತೀನಿ, ಮುಂದಿನ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.